ಜೀವರಾಜ್ ಅವರು ಗೆದ್ದಿದ್ದಾರೆ ಅಂತ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಇಲ್ಲಿ ಸರ್ಟಿಫಿಕೇಟ್ ಇದೆ ನೋಡಿ, ಜೀವರಾಜ್ ಅವರಿಗೆ ಕೊಟ್ಟಿರುವಂಥ ಸರ್ಟಿಫಿಕೇಟ್ ಇದೆ. ಚುನಾವಣಾ ಆಯೋಗ, ಸಂವಿಧಾನದತ್ತವಾದಂಥ ಚುನಾವಣಾ ಆಯೋಗ, ಮುಖ್ಯಮಂತ್ರಿಗೂ ಇದೇ ಸರ್ಟಿಫಿಕೇಟೇ ಕೊಟ್ಟಿರೋದು, ಮುಖ್ಯಮಂತ್ರಿಗೂ. ಸೊ ಅವ್ರು ಕೊಟ್ಟಿರೋದ್ರಿಂದ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ. ಇಲ್ಲ ಅಂದರೆ ಸಿದ್ದರಾಮಯ್ಯನೂ ಮುಖ್ಯಮಂತ್ರಿ ಇಲ್ಲ, ಈ ಸರ್ಟಿಫಿಕೇಟ್ ಇಲ್ಲ ಅಂದರೆ. ಅದಾದಮೇಲೆ ರಾಜ್ಯದ ಗೆಜೆಟಲ್ಲಿ, ಕರ್ನಾಟಕ ಸರ್ಕಾರದ ಗೆಜೆಟ್, ಅದರಲ್ಲೂ ಜೀವರಾಜ್ ಅವರು ಎಲೆಕ್ಟ್ ಆಗಿದ್ದಾರೆ ಅಂತ ಸರ್ಟಿಫಿಕೇಟ್ ಬಂದಿದೆ. ರಾಜ್ಯಪತ್ರ ಅಧಿಕೃತವಾಗಿ ಪ್ರಕಟಿಸಲಾಗುವುದು, ವಿಶೇಷ ರಾಜ್ಯಪತ್ರ ಇದರಲ್ಲೂ ಆಗಿದೆ. ಅಂದರೆ ಸಂವಿಧಾನದತ್ತವಾಗಿ ಗೆಜೆಟ್ ಆಗಿದೆ, ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಆಮೇಲೆ ಸಭಾಧ್ಯಕ್ಷರಿಗೆ ಲೆಟ್ರ್ ಕೊಟ್ಟಿದ್ದೀರಿ, ಸಭಾಧ್ಯಕ್ಷರಿಗೂ ಲೆಟ್ರ್ ಕೊಟ್ಟು ಅಕ್ಲಾಯಿಂಟ್ಮೆಂಟ್ ಮಾಡಿದ್ದೀರಿ. ಆಮೇಲೆ ನಾನು ಕೂಡ ನೆನ್ನೆ ಫೋನ್ ಮಾಡಿದೆ, ಫೋನ್ಗೆ ಸಿಗಲೇ ಇಲ್ಲ. ಬೇಕು ಅಂತ ಅವಾಯ್ಡ್ ಮಾಡಿದ್ರೋ ಬೇಡ ಅಂತ ಅವಾಯ್ಡ್ ಮಾಡಿದ್ರೋ ಗೊತ್ತಿಲ್ಲ, ಸಿಗಲೇ ಇಲ್ಲ. ಇವತ್ತು ಬೆಳಗ್ಗೆ ಸಿಕ್ಕಿ ನನಗೆ ಕಾನೂನಿನ ಬೋಧನೆಗಳನ್ನು ಮಾಡ್ತಾಯಿದ್ದಾರೆ ಸ್ಪೀಕರ್ ಅವರು. ಒಂದು ಸರಿ ಖಾದರ್ ಅವ್ರಿಗೂ ಇದೇ ಸರ್ಟಿಫಿಕೇಟ್ ಮೇಲೇ ಅವರು ಅಲ್ಲಿ ಕೂತಿರೋದು. ಅವಾಗ ಯಾರನ್ನ ಲೀಗಲ್ ಅಡ್ವೈಸ್ ತಗೊಂಡಿದ್ರ? ಕೋರ್ಟ್ಗಳಲ್ಲಿ ಯಾರನ್ನ ಹೋಗಿರ್ತಾರೆ, ಕೋರ್ಟ್ ಮೇಲೆ ಹೈಕೋರ್ಟ್ಗೆ, ಸುಪ್ರೀಂ ಕೋರ್ಟ್ಗೆ ಹೋಗಿರ್ತಾರೆ, ಅದೇನು ಲೆಕ್ಕ ಬರಲ್ಲ. ಸರ್ಟಿಫಿಕೇಟ್ ತಗೊಂಡು ಸ್ವೇರಿಂಗ್ ಮಾಡ್ತಾರೆ ಅಷ್ಟೇ. ಆಮೇಲೆ 45 ದಿನ ಇರ್ತೈತೆ ಅವ್ರಿಗೆ. ಆ 45 ದಿನದಲ್ಲಿ ಅವರು ಕೋರ್ಟ್ಗೆ ಹೋಗೋದಾದರೆ ಹೋಗ್ಬೋದು ಅಷ್ಟೇ. ಆದರೆ ಆ ಕೋರ್ಟ್ಗೆ ಹೋಗ್ತಾರೆ ಅಂತ ಯಾರನ್ನೂ ಇಲ್ಲಿ ವಿಧಾನಸಭೆಯಲ್ಲಿ ಸ್ವೇರಿಂಗ್ ಕೊಡೋವಂಥದ್ದು ನಿಲ್ಲೋ ಅಂಥ ಪದ್ಧತಿ ಇಲ್ಲ. ಸ್ಪೀಕರ್ ಅವರು ಹೊಸ ಪದ್ಧತಿಯನ್ನು ಜಾರಿಗೆ ಮಾಡ್ತಾ ಇದ್ದಾರೆ. ಬೆಳಗ್ಗೆ ತಾನೇ ಹೈಕೋರ್ಟಲ್ಲಿ ಛೀಮಾರಿ ಹಾಕಿದ್ದಾರೆ ರಾಜ್ಯ ಸರ್ಕಾರಕ್ಕೆ. ಜೀವರಾಜ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟಲ್ಲಿ ಛೀಮಾರಿ ಹಾಕಿದ್ದಾರೆ. ಗೌರವಾನ್ವಿತ ನ್ಯಾಯಾಧೀಶರು ಟ್ಯಾಂಪರ್ ಮಾಡಿದ್ದಾರೆ ಅಂಥೇಳಿ ಕಂಪ್ಲೇಂಟ್ ಆಗಿತ್ತಲ್ಲ ಜೀವರಾಜ್ ಮೇಲೆ, ಅದಕ್ಕೆ ಹೇಳಿದ್ದಾರೆ ಅವರು ಸೋತು 7 ವರ್ಷ ಆಗಿದೆ ರೀ, ಅವ್ರೆಂಗ್ರಿ ಟ್ಯಾಂಪರ್ ಮಾಡಿದೆ, ನಿಮ್ಮದೇ ಆಡಳಿತ, ನಿಮ್ಮದೇ ಎಲ್ಲ, ನಾಚಿಕೆ ಆಗಲ್ಲ ಅನ್ನೋ ಮಾತನ್ನು ಕೂಡ ಹೇಳಿರೋವಂಥದ್ದನ್ನು ನಾನು ಕೇಳಿದ್ದೀನಿ. ಅಂದರೆ ಇವತ್ತು ಸಿದ್ದರಾಮಯ್ಯನವರು ಇವತ್ತು ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ ಡಕಾಯಿತಿ ಅಂತ. ಈ ರಾಜ್ಯದಲ್ಲಿ ಯಾರಾದರೂ ಡಕಾಯಿತಿ ಇದ್ದರೆ ಫಸ್ಟ್ ಕಾಂಗ್ರೆಸ್ ಅವರೇ ಡಕಾಯಿತರು, ಲೂಟಿಕೋರರು. ಬರೀ ಡಕಾಯಿತಿ ಅಲ್ಲ, ಅಲಿಬಾಬಾ ಮತ್ತು 40 ಕಳ್ಳರಿದ್ದಲ್ಲ, ಹಂಗೆ ನಿಮ್ದು ಎಂಟೈರ್ ಕ್ಯಾಬಿನೆಟ್ಟು ಹಂಗೆ. ಜೀವರಾಜ್ ಅವರು ಆ್ಯಕ್ಚುಲಿ ಎಲೆಕ್ಟ್ ಆಗಿದ್ದರು, ಆದರೆ ಇಡೀ ರಾಜ್ಯದ ಫಲಿತಾಂಶ ಅಷ್ಟೊತ್ತಿಗೆ ಬಂದ್ಬಿಟ್ಟಿತ್ತು. ಇವ್ರ ದುರದೃಷ್ಟಕ್ಕೆ ಅಧಿಕಾರಿಗಳು ಉಲ್ಟಾ ಆಗೋದ್ರು. ಹಂಗೆ ಯಾವಾಗ ಫಲಿತಾಂಶ ಕಾಂಗ್ರೆಸ್ ಪರವಾಗಿ ಅಂತ ಹೇಳ್ತೋ ಅವಾಗ ಉಲ್ಟಾ ಆದರು. ಯಾವುದನ್ನು ವೋಟಿಂಗ್ ಏನು ಪೋಸ್ಟಲ್ ವೋಟ್ ಇತ್ತಲ್ಲ, ಅದನ್ನು ಪ್ರಾರಂಭದಲ್ಲಿ ಕೌಂಟ್ ಮಾಡಬೇಕಾಯಿತು, ಮಾಡಲೇ ಇಲ್ಲ, ಕೊನೆಯಲ್ಲಿ ಕೌಂಟ್ ಮಾಡಿದ್ರು. ಕೊನೆಯಲ್ಲಿ ಎತ್ತಿ ಎಲ್ಲ ಬಂಡಲ್ನ ಎತ್ತಿ ಅವ್ರ ಕಡೆ ಹಾಕ್ಬಿಟ್ಟು ಗೆದ್ದಿದ್ದಾರೆ ಅಂತ ಡಿಕ್ಲೇರ್ ಮಾಡಿದ್ರು. ಅವತ್ತು ಯಾರು ಒತ್ತಡ ಹಾಕಿದರು? ಯಾರು ಒತ್ತಡ ಹಾಕಿದರು? ಇದೆಲ್ಲ CBI ತನಿಖೆ ಆಗಬೇಕಿದೆಲ್ಲ. ಆಗ ಹೊರಗಡೆ ಬರ್ತದೆ ಯಾರು ಫೋನ್ ಹಾಕಿದ್ರು ರಿಟರ್ನಿಂಗ್ ಆಫೀಸರ್ಗೆ. ಆ ಫೋನ್ ಕಾಲ್ ಡೀಟೇಲ್ಸ್ ಎಲ್ಲ ತಗೊಂಡ್ರೆ ಯಾರು ಕಳ್ಳರು ಡಕಾಯಿತಿ ಅಂತ ಹೇಳೋರಲ್ಲ, ರಿಯಲ್ ಡಕಾಯಿತಿ ಯಾರು ಅವತ್ತು ಫೋನ್ ಹಾಕಿದ್ದವ್ರು, ಸಿದ್ದರಾಮಯ್ಯನವರ, DK ಶಿವಕುಮಾರ್ ಅವರ ಫೋನ್ ಹಾಕಿದ್ದು ಗೊತ್ತಾಗಬೇಕದು. ಆಮೇಲೆ ಏಕಾಏಕಿ ಉಲ್ಟಾ ಆಯಿತು. ಈಗ ಸ್ಪಷ್ಟವಾಗಿ ನ್ಯಾಯಾಲಯ ಹೈಕೋರ್ಟ್ ಡೈರೆಕ್ಷನ್ ಕೊಟ್ಟಿದೆ, ರೀಕೌಂಟಿಂಗ್ ಮಾಡಬೇಕು, ರಿಸಲ್ಟನ್ನು ಅನೌನ್ಸ್ ಮಾಡಬೇಕು ಅಂತ ಹೇಳಿದ್ದಾರೆ. ಕೋರ್ಟಿಗೆ ಸಬ್ಮಿಟ್ ಮಾಡಿ ಅಂತ ಹೇಳಿಲ್ಲ ಎಲ್ಲೂ. ಇಟ್ ಈಸ್ ಕ್ಲಿಯರ್ ಆರ್ಡರ್ ಫ್ರಮ್ ದಿ ಹೈಕೋರ್ಟ್ ಆಫ್ ಕರ್ನಾಟಕ. ಕೌಂಟ್ ಆದಮೇಲೆ ಇಮಿಡಿಯೇಟಾಗಿ ನೀವು ಅನೌನ್ಸ್ ಮಾಡಬೇಕು ಅಂತ ಹೇಳಿದರೆ ಯಾಕೆ ಅನೌನ್ಸ್ ಮಾಡಲಿಲ್ಲ? ಅವ್ರ ಮೇಲೆ ಕಂಡೆಮ್ಟ್ ಮೂವ್ ಮಾಡಿದ್ರಿ ನಾವು. ಆಗ ರಾತ್ರಿ 12 ಗಂಟೆಗೆ ರಿಟರ್ನಿಂಗ್ ಆಫೀಸರು ಕಂಡೆಮ್ಟ್ ಮೂವ್ ಆದ ತಕ್ಷಣವೇ ರಿಟರ್ನಿಂಗ್ ಆಫೀಸರು ಸರ್ಟಿಫಿಕೇಟ್ ಕೊಟ್ಟರು. ಇಲ್ಲಿ ಬಂದು ಸ್ಪೀಕರ್ ಅವ್ರಿಗೆ ಕೇಳಿದ್ರೆ ನಾಳೆ ಬಾ, ನಾಡ್ದು ಬಾ, ನೋಡೋಣ, ಮಾಡೋಣ, ಕಾನೂನು ಒಪಿನಿಯನ್ ಅಂತ. ಹಂಗಾರೆ 224 ಜನಕ್ಕೂ ಕಾನೂನು ಒಪಿನಿಯನ್ ತಗೊಂಡು ಕೊಟ್ರೆ ನೀವು. ಸೋತವರೆಲ್ಲ ಕಂಪ್ಲೇಂಟ್ ಮಾಡಿದ್ರಪ್ಪ ಅವತ್ತು.
ಯಾರ್ಯಾರು ಕರ್ನಾಟಕದಲ್ಲಿ ಸೋತಿದ್ದಾರೋ ಅಷ್ಟು ಜನ ಕಂಪ್ಲೇಂಟ್ ಮಾಡಿದ್ರು, ಏನೋ ತಪ್ಪಾಗಿದೆ, ಅಕ್ರಮ ಮಾಡಿದ್ದಾರೆ, ಬೋಗಸ್ ಓಟ್ ಹಾಕಿದ್ದಾರೆ, ಅದಕ್ಕಿಂತಲೇ ಗೆದ್ದಿದ್ದಾರೆ ಅಂತ ಹಾಕಿದ್ದಾರೆ. ಏನು ಕನ್ಸಿಡರ್ ಮಾಡಿದ್ರೆ ನೀವು ಅವತ್ತು? ಸ್ಪಷ್ಟವಾದಂಥ ನಿರ್ದೇಶನ ಇದೆ. ಇದು ಸಂವಿಧಾನದ ಪುಸ್ತಕ 188 ಓತ್ ಮೆಂಬರ್ಶಿಪ್ದು, ಓತ್ದು ಮೆಂಬರ್ಶಿಪ್ದು ಆರ್ಟಿಕಲ್ 188 ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅದರಲ್ಲಿ ಕ್ಲಿಯರಾಗಿ ಹೇಳಿದೆ, ಗವರ್ನರ್ ಅವರು ಓತ್ ಕೊಡೋ ಜವಾಬ್ದಾರಿ ಗವರ್ನರ್ದು. ಇದರಲ್ಲಿ ಕೊಡ್ತೀನಿ ಕಾಪಿ. ಓತ್ ಕೊಡೋ ಜವಾಬ್ದಾರಿ ಗವರ್ನರ್ ಅವ್ರದ್ದು. ಅದನ್ನು ಗವರ್ನರ್ ಅವರು ಬೇಕಾದರೆ ಅವ್ರನ್ನ ಯಾರನ್ನ ನಾಮಿನೇಟ್ ಮಾಡ್ಬೋದು. ಪ್ರಾರಂಭದಲ್ಲಿ ಎಲ್ಲೂ ಸ್ಪೀಕರ್ ಇರಲ್ಲ. ಪ್ರೋಟಮ್ ಸ್ಪೀಕರ್ ಮಾಡ್ತಾರೆ. ಯಾರು? ಗವರ್ನರ್ ಆದೇಶ ಮಾಡ್ತಾರೆ. ಸೀನಿಯರ್ ಯಾರಿದ್ದಾರೋ ಅವ್ರ 4 ಜನದ ಹೆಸರು ತೊಗೊಂಡು ಅವ್ರನ್ನ ಮಾಡ್ತಾರೆ. ಅಂದರೆ ಗವರ್ನರ್ ಪರವಾಗಿ ಅವರು. ಇದರಲ್ಲೂ ಇರೋದು ಆರ್ಟಿಕಲ್ 188 ಕ್ಲಿಯರ್ ಆಗಿದೆ, ಗವರ್ನರ್ ಅಥವಾ ಗವರ್ನರ್ ಹೇಳಿದಂಥವರು. ಸ್ಪಷ್ಟ ಆಗಿದೆ. ಅದಕ್ಕೆ ನಾವು ರಿಕ್ವೆಸ್ಟ್ ಮಾಡಿದ್ದೀರಿ ಗವರ್ನರ್ ಅವ್ರಿಗೆ, ನೀವೇ ಓತ್ ಕೊಡಿ. ವೆಸ್ಟ್ ಬೆಂಗಾಲಲ್ಲಿ ಇದೇ ರೀತಿ ಘಟನೆ ಆದಾಗ ಅಲ್ಲಿ ಇಬ್ಬರು BJP MLAಗಳಿಗೆ ಈಗ ಯಾರು ತೊಲಗೋಗಿದಾರಲ್ಲ, ಮಮತಾ ಬ್ಯಾನರ್ಜಿ ತೊಲಗೋದ್ರಲ್ಲ, ಕೊಡಲ್ಲ ಅಂದಾಗ ಅಲ್ಲೂ ಕೂಡ ಗವರ್ನರ್ ಅವರು ನಾನೇ ಓದ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇಲ್ಲೂ ಅಷ್ಟೇ ನಾವು ಗವರ್ನರ್ಗೆ ರಿಕ್ವೆಸ್ಟ್ ಮಾಡಿದ್ದೀನಿ, ನೀವೇ ಓದ್ ಕೊಡಿ ಅನ್ನೋ ರಿಕ್ವೆಸ್ಟ್ ಮಾಡಿದ್ದೀನಿ. ಅವರು ಸ್ಪೀಕರ್ ಜೊತೆ ಈಗ ಮಾತಾಡಿದ್ದಾರೆ. ಮತ್ತು ನಾವು ಸ್ಪೀಕರ್ ಗವರ್ನರ್ಗೂ ರಿಕ್ವಿಜೇಷನ್ ಲೆಟ್ರನ್ನು ಕೊಟ್ಟಿದ್ದೀರಿ. ಇವರೇನಾನ ಮಾಡಿಲ್ಲ ಅಂದರೆ ನಾವು ಸ್ಪೀಕರ್ ಆಫೀಸನ್ನು ಬಿಡಲ್ಲ. ಸಂವಿಧಾನದ ವಿರುದ್ಧವಾಗಿ ಹೋಗ್ತಾ ಇರೋವಂಥ ಸ್ಪೀಕರ್ ವಿರುದ್ಧನೂ ನಾವು ಚಳುವಳಿಯನ್ನು ಮಾಡ್ತೀರಿ. ಕಾನ್ಸ್ಟಿಟ್ಯೂಷನಲ್ಲಿರೋದನ್ನು ಫಾಲೋ ಮಾಡಬೇಕು ಸ್ಪೀಕರ್ ಅವರು. ಸಂವಿಧಾನದ ಅಡಿಯಲ್ಲಿ ಏನಿದೆ ಅದನ್ನು ಫಾಲೋ ಮಾಡಬೇಕು. ಇಲ್ಲ ಅಂದರೆ ಸ್ಪೀಕರ್ ವಿರುದ್ಧನೂ ಕೂಡ ನಾವು ಹೋರಾಟವನ್ನು ಮಾಡಬೇಕಾಗ್ತದೆ. ಆ ಮಾತನ್ನು ಕೂಡ ನಾವು ಗವರ್ನರ್ ಅವರಿಗೆ ತಿಳಿಸಿದ್ವಿ. ಇಲ್ಲಿ ಮುಖ್ಯವಾಗಿ ಸಿದ್ದರಾಮಯ್ಯನವರು ಒಂದು ಸಂವಿಧಾನದತ್ತವಾದಂಥ ಅಧಿಕಾರದಲ್ಲಿ ಇದ್ದಾರೆ. ಇವತ್ತು ಮುಖ್ಯಮಂತ್ರಿಗಳಾಗಿದ್ದಾರೆ. ಅವರೇ ಹೇಳ್ತಾರೆ ಅವರ ಅಧಿಕಾರಿಗಳು ಡಕಾಯಿತಿ ಮಾಡಿದ್ದಾರೆ, ಫೋರ್ಜರಿ ಮಾಡಿದ್ದಾರೆ, ತಿದ್ದಿದ್ದಾರೆ ಅಂತ. ನಾಚಿಕೆ ಆಗಲ್ವಾ ನಿಮಗೆ? ನೀವು ಮುಖ್ಯಮಂತ್ರಿ ಆಗಿರೋಕ್ಕೆ ನಾಲಾಯಕ. ನೀವು ಮುಖ್ಯಮಂತ್ರಿಯಾಗಿ ನಿಮ್ಮ ಅಧಿಕಾರಿಗಳು ಎಲ್ಲ ಪೇಮೆಂಟ್ ಕೊಡ್ತಾನೆ ಬಂದಿರೋದು. ಅಲ್ಲಿ ಬಂದಿರೋ ಅಧಿಕಾರಿಗಳೆಲ್ಲರೂ ಕರ್ನಾಟಕದಲ್ಲಿ ಎಲ್ಲ ತಹಸೀಲ್ದಾರು, DC ಎಲ್ಲ ನಿಮ್ಮ ಪೇಮೆಂಟ್ ಗಿರಾಕಿಗಳೆಲ್ಲ ಪೇಮೆಂಟ್ ಕೊಟ್ಟು ಬಂದಿದ್ದಾರೆ. ಅವ್ರು ಹೆಂಗೆ ಟ್ಯಾಂಪರ್ ಮಾಡ್ತಾರೆ? ನಿಮಗೆ ದುಡ್ಡು ಕೊಟ್ಟು ಬಂದಿರೋವಾಗ ಅವ್ರು ಹೆಂಗೆ ಟ್ಯಾಂಪರ್ ಮಾಡ್ತಾರೆ? ಅವರು ಜೀವರಾಜ್ ಸೋತು 7 ವರ್ಷ ಆಯಿತು, 8 ವರ್ಷ ಆಯ್ತಪ್ಪ. ಜೀವರಾಜ್ ಸೋತು 8 ವರ್ಷ ಆಗಿದೆ. DK ಶಿವಕುಮಾರ್ ಹೇಳ್ತಾರೆ ಅವರ ಪರಿಚಯ ಇರೋರಂತೆ. ಏನು 8 ವರ್ಷ ಸೋತು ಮನೆಗಿರೋ MLA ಮಾತು ಯಾರನ್ನ ಕೇಳ್ತಾರ? ಡಿಸ್ಟಿಕ್ ಮಂತ್ರಿ ಮಾತು ಕೇಳ್ತಾರ? ಮುಖ್ಯಮಂತ್ರಿ ಮಾತು ಕೇಳ್ತಾರ? ಅಲ್ಲಿರೋ ಸಿಟ್ಟಿಂಗ್ MLA ಮಾತು ಕೇಳ್ತಾರೆ? ಜಗತ್ತು ಏನು ಹೇಳುತ್ತೆ? ಇವತ್ತು ಸಿದ್ದರಾಮಯ್ಯನವರು ಒಂದು ರೀತಿ ಆ ಪದ ಡಕಾಯಿತಿ ಪದ ಉಪಯೋಗ ಮಾಡಿರೋದು, ಅವ್ರನ್ನ ಮರ್ಯಾದೆನ ಅವರೇ ಕಳ್ಕೊಂಬಿಟ್ಟವ್ರು ಇವತ್ತು.